ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ದೋಸೆ ಕಾವಲಿಯನ್ನು ಕಾಸ್ಟ್ ಐರನ್ ತವ ಹೊಸದಾಗಿ ತಂದಾಗ ಅದನ್ನು ಸೀಸನಿಂಗ್ ಮಾಡುವುದು ಹೇಗೆ, ಮತ್ತು ಸೀಸನಿಂಗ್ ಮಾಡಿದ ನಂತರ ಅದರಲ್ಲಿ ನೀರು ದೋಸೆ ಮಾಡಿಬಿಟ್ಟು ನೀರು ದೋಸೆ ಸರಿಯಾಗಿ ಬಂತಾ ಇಲ್ವಾ ಅನ್ನೋದನ್ನು ತೋರಿಸ್ತೀನಿ. ನೀರು ದೋಸೆ ಕರೆಕ್ಟಾಗಿ ಬಂದರೆ ಬೇರೆ ಎಲ್ಲ ದೋಸೆಗಳು ಕೂಡ ಸರಿಯಾಗಿ ಅದರಲ್ಲಿ ಬರುತ್ತೆ ಅಂತಲೇ ಅರ್ಥ. ವಿಡಿಯೋನ ಖಂಡಿತ ಕೊನೆಯವರೆಗೆ ನೋಡಿ. ಈಗಾಗಲೇ ನೀವು ಹೊಸದಾಗಿ ಕಾವಲಿ ತಂದಿದ್ದೀರಾ, ಸೀಸನಿಂಗ್ ಮಾಡಿದ್ದೀರಾ, ಆದರೂ ನಿಮಗೆ ದೋಸೆ ಸರಿಯಾಗಿ ಹೇಳ್ತಿಲ್ಲ ಅನ್ನೋವರಿಗೂ ಕೂಡ ಈ ಒಂದು ವಿಡಿಯೋ ಖಂಡಿತ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಇದನ್ನು ಹೇಗೆ ಸೀಸನಿಂಗ್ ಮಾಡೋದು, ಹಾಗೆಯೇ ನೀರು ದೋಸೆ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ನಾವು ಹೊಸದಾಗಿ ತಂದಿರುವಂತಹ ಒಂದು ಕಾಸ್ಟ್ ಐರನ್ ತವ ಅಥವಾ ಕಬ್ಬಿಣದ ಕಾವಲಿ ದೋಸೆ ಮಾಡುವಂಥದ್ದು. ಇದರಲ್ಲಿ ನೀವು ನೀರು ದೋಸೆ ಮಾಡ್ಬೋದು, ಉದ್ದಿನ ಬೇಳೆ ದೋಸೆ ಮಾಡ್ಬೋದು, ಅಥವಾ ಯಾವುದೇ ಒಂದು ಉತ್ತಪ್ಪ ಆಗಲಿ ಇಂಥದ್ದು ದೋಸೆಗಳು ಯಾವುದು ಕೂಡ ಆಗುತ್ತೆ ಇದರಲ್ಲಿ. ಇದರ ಪ್ರೈಸ್ ನೋಡಿ 485 ಅಂತ ಇದೆ. ನಾನು ಇದನ್ನು ಪುತ್ತೂರಲ್ಲಿ ಅಂಗಡಿಯಲ್ಲಿ ತಗೊಂಡೆ. ಹಾಗೆಯೇ ಇದು ನಿಮಗೆ ದಕ್ಷಿಣ ಕನ್ನಡದ ಎಲ್ಲ ಕಡೆ ಸಿಗುತ್ತೆ. ಉಡುಪಿ, ಮ್ಯಾಂಗ್ಳೂರು, ಪುತ್ತೂರು ಅಥವಾ ಮಲೆನಾಡು ಸೈಡ್ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಆಮೇಲೆ ನೀವು ಬ್ಯಾಂಗ್ಳೂರಿನವರಾದರೆ ನನಗೆ ಬ್ಯಾಂಗ್ಳೂರಿನಲ್ಲಿ ಒಂದು 2-3 ಅಂಗಡಿಯಲ್ಲಿ ನೋಡಲಿಕ್ಕೆ ಸಿಕ್ತು. ನಿಮ್ಮ ಏರಿಯಾದಲ್ಲಿ ನೀವು ಅಂಗಡಿಗಳಲ್ಲಿ ವಿಚಾರಿಸಿ, ಅಲ್ಲಿ ನಿಮಗೆ ಸಿಗ್ಬೋದೇನೋ. ಅದೆಲ್ಲೂ ಸಿಗಲಿಲ್ಲ ಅಂದರೆ ನಿಮಗೆ ಆನ್ಲೈನಲ್ಲಂತೂ ಖಂಡಿತ ಸಿಗುತ್ತೆ. ಆನ್ಲೈನಲ್ಲಿ ಅಂಗಡಿ ಮತ್ತು ಆನ್ಲೈನಲ್ಲಿ ನಿಮಗೆ ರೇಟ್ ಸ್ವಲ್ಪ ವೇರಿಯೇಷನ್ ಇರುತ್ತೆ ಅಷ್ಟೇ. ಮೊದಲನೇದಾಗಿ ನಾವು ದೋಸೆ ಮಾಡೋದಕ್ಕಿಂತ ಮುಂಚೆ ಇದನ್ನು ಸೀಸನಿಂಗ್ ಮಾಡ್ಕೊಳ್ಬೇಕು. ಸೀಸನಿಂಗ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಇದನ್ನು ಚೆನ್ನಾಗಿ ತೊಳೆಯಬೇಕು. ನಾನಿಲ್ಲಿ ಒಂದು ಟಬ್ಬಲ್ಲಿ ನೀರು ಹಾಕಿಬಿಟ್ಟು ಪಾತ್ರೆ ತೊಳೆಯುವಂತಹ ಸೋಪು ಹಾಕಿಬಿಟ್ಟು ಸ್ಕ್ರಬ್ಬರಲ್ಲಿ ತೊಳಿತಾ ಇದ್ದೀನಿ. ಸ್ಕ್ರಬ್ಬರ್ ನಾನಿಲ್ಲಿ ಯಾವುದು ತೊಗೊಂಡಿದ್ದೀನಿ ಅಂತ ನೀವಿಲ್ಲಿ ನೋಡ್ಬೋದು. ಸಾಫ್ಟ್ ಆಗಿರಬೇಕು, ತುಂಬ ರಫ್ ಆಗಿರುವಂಥದ್ದು ತೊಗೋಬಾರ್ದು. ರಫ್ ಆಗಿರೋದಂದರೆ ಈಗ ಉದಾಹರಣೆಗೆ ಹೇಳೋದಾದರೆ ಸ್ಟೀಲ್ ವೂಲ್ ಇದೆಯಲ್ವ, ಅದರಲ್ಲಿ ಯಾವುದೇ ಕಾರಣಕ್ಕೂ ತೊಳಿಬೇಡಿ. ಈಗ ನೋಡಿ ಕೊಳೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ, ತುಂಬ ಕೊಳೆ ಇರುತ್ತೆ ಇದರಲ್ಲಿ. ಎರಡೂ ಸೈಡ್ ಈಗ ನಾವು ಸೋಪ್ ಹಾಕಿಬಿಟ್ಟು ಚೆನ್ನಾಗಿ ತೊಳಿಬೇಕು. ಸೋಪ್ ಅಥವಾ ನಾವು ಪಾತ್ರೆ ತೊಳೆಯುವಂತಹ ಜೆಲ್ ಇರುತ್ತಲ್ವ, ಅದರಲ್ಲಿ ಕೂಡ ನೀವು ತೊಳಿಬೋದು. ನಿಮಗೆ ಗೊತ್ತಿರ್ಬೋದು, ಅಂಗಡಿಗಳಲ್ಲಿ ನಾವು ಈ ಒಂದು ತವಾಗಳು ಅಂದರೆ ಕಬ್ಬಿಣದ ವಸ್ತುಗಳನ್ನು ತಗೊಂಬರ್ಬೇಕಾದ್ರೆ ಅಲ್ಲಿ ಯಾವ ರೀತಿ ಇಟ್ಟಿರ್ತಾರೆ, ಒಂದು ಕಡೆ ರಾಶಿ ಹಾಕಿಟ್ಟಿರ್ತಾರೆ. ತುಂಬ ದಿನ ಆಗಿರುತ್ತೆ, ಅವ್ರು ತಂದು ಎಷ್ಟೋ ದಿನ ಆಗಿರುತ್ತಲ್ವ. ಕಬ್ಬಿಣದ ವಸ್ತುಗಳು ತುಂಬ ದಿನ ಆದಮೇಲೆ ಯಾವ ರೀತಿ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ನೋಡಿ. ಈ ರೀತಿ ಅಲ್ಲಲ್ಲಿ ಕಲೆಗಳಾಗುತ್ತೆ, ಒಂದು ರೀತಿ ಡಾರ್ಕ್ ಆಗಿ. ಆಮೇಲೆ ಇದನ್ನು ಕರೆಕ್ಟಾಗಿ ನಾವು ಕ್ಲೀನ್ ಮಾಡಿ ಉಪಯೋಗಿಸಿಲ್ಲ ಅಂದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಸೀಸನಿಂಗ್ ಮಾಡಿಬಿಟ್ಟು ನಂತರ ಇದನ್ನು ಉಪಯೋಗಿಸ್ಕೊಳ್ಬೇಕು. ಒಂದು ಸರ್ತಿ ತವ ಚೆನ್ನಾಗಿ ಸೀಸನಿಂಗ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ವರ್ಷಾನುಗಟ್ಟಲೆ ಆದರೂ ತವ ಹಾಳಾಗೋದಿಲ್ಲ. ನಾವು ಚಿಕ್ಕವರಿದ್ದಾಗ ಇದ್ದ ತವ ಈಗಲೂ ಅಮ್ಮ ಉಪಯೋಗಿಸ್ತಾರೆ. ಅದರಿಂದಾಗಿ ಸೀಸನಿಂಗ್ ಚೆನ್ನಾಗಿ ಮಾಡಿಬಿಟ್ರೆ ಆಮೇಲೆ ಯಾವುದೇ ಭಯ ಇರೋದಿಲ್ಲ. ಚೆನ್ನಾಗಿ ತೊಳೆದಾದಮೇಲೆ ಈಗ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅದಕ್ಕೆ 1 ಹಿಡಿಯಷ್ಟು ದಾಸವಾಳದ ಸೊಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಕೈಯಲ್ಲಿ ಹಿಚಕ್ತಾ ಇದ್ದೀನಿ. ಈ ಥರ ಮಾಡಿದಾಗ ಅದರಲ್ಲಿ ಲೋಳೆ ಥರ ಬರುತ್ತೆ. ದಾಸವಾಳದ ಎಲೆ ನಿಮ್ಮ ಹತ್ರ ಇಲ್ಲ ಅಂದರೆ ಬಸಳೆ ಸೊಪ್ಪು ಸಿಗುತ್ತಲ್ವ, ಅದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಅದನ್ನು ಕೂಡ ನೀವು ಇದೇ ರೀತಿ ಮಾಡ್ಕೊಳ್ಬೋದು. ಫಸ್ಟು ನಾನಿವಾಗ ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಮಾಡ್ಕೋಬೇಕು. ಅದು ಇಲ್ಲ ಅಂದರೆ ಗಂಜಿಯ ತಿಳಿ ನೀರು ಬರುತ್ತಲ್ವ, ನಿಮಗೆ ಗಂಜಿ ಯಾವ ರೀತಿ ಮಾಡೋದು ಅಂತ ಮುಂದಕ್ಕೆ ನಾನು ಹೇಳ್ತೀನಿ. ಅದರ ಒಂದು ತಿಳಿ ನೀರನ್ನು ಉಪಯೋಗಿಸ್ಕೊಳ್ಬೋದು ನೀವು, ಅದನ್ನು ಕೂಡ ಮಾಡ್ಕೊಳ್ಬೋದು. ಈಗ ನೋಡಿ ಈ ರೀತಿ ಲೋಳೆ ಥರ ಬಂದಿದೆ. ಚೆನ್ನಾಗಿ ನಾನು ಅದನ್ನು ಕೈಯಲ್ಲಿ ಹಿಚ್ಕಿದ್ದೀನಲ್ವ, ಲೋಳೆ ಥರ ಬಂದಿದೆ. ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ. ಒಂದು ಅಗಲವಾದ ಟಬ್ ಇದ್ದರೆ ಅದರಲ್ಲಿ ಉಪಯೋಗಿಸ್ಕೊಳ್ಬೋದು. ನನ್ನ ಹತ್ರ ತುಂಬ ದೊಡ್ಡ ಟಬ್ ಇರಲಿಲ್ಲ, ಅಂದರೆ ಈ ಕಾವಲಿ ಅದರಲ್ಲಿ ಮುಳುಗಬೇಕು ಅಷ್ಟು. ನಾನು ಅಗಲವಾದ ಸ್ಟೀಲ್ ಪಾತ್ರೆಯನ್ನು ಉಪಯೋಗಿಸ್ಕೊಂಡಿದ್ದೀನಿ. ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಒಂದು ದಿನ ಅದರಲ್ಲೇ ಇಡಬೇಕು. ಅದಕ್ಕೋಸ್ಕರ ಕೆಳಗಡೆ ಅದೇನಾದರೂ ತುಕ್ಕು ಹಿಡಿಯೋದು ಬೇಡ ಅಂತ ಅಂದ್ಬಿಟ್ಟು ಒಂದು ಪ್ಲೇಟ್ ಇಟ್ಟಿದ್ದೀನಿ. ಪ್ಲೇಟ್ ಮೇಲೆ ನಾನು ಕಾವಲಿಯನ್ನು ಇಟ್ಬಿಟ್ಟು ಈ ಒಂದು ದಾಸವಾಳದ ಎಲೆಯ ರಸ ಇದೆಯಲ್ವ, ಅದನ್ನು ಹಾಕ್ತಾ ಇದ್ದೀನಿ. ಅದು ಕಂಪ್ಲೀಟಾಗಿ ಮುಳುಗೋ ಥರ ಇರಬೇಕು ನೋಡಿ. ಈ ರೀತಿ ಮಾಡ್ಕೊಳ್ಳಿ. ಯಾಕೆಂದರೆ ಇದನ್ನು ನಾವು ಮಾಡೋದು ಸೀಸನಿಂಗ್ ಅಂತಲ್ಲ. ಫಸ್ಟು ನಾವು ಅಂಗಡಿಯಿಂದ ತಂದಿರುವಾಗ ಅದರಲ್ಲಿ ತುಂಬ ಕೊಳೆ, ಒಂದು ರೀತಿಯ ಮಣ್ಣು ಎಲ್ಲ ಇರುತ್ತಲ್ವ, ಅದು ಹೋಗಬೇಕಾದ್ರೆ ನಿಮಗೆ ಒಂದು ಸರ್ತಿ ತೊಳೆದ್ರೆ ಸಾಕಾಗೋದಿಲ್ಲ. ಈ ರೀತಿ ನೀವು ಹಾಕಿಟ್ಬಿಟ್ರೆ ಆವಾಗ ಅದು ಚೆನ್ನಾಗಿ ಅದರಲ್ಲಿರುವಂತಹ ಕೊಳೆ ಎಲ್ಲ ಬಿಟ್ಕೊಂಡು ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ದಿನ ಇದನ್ನು ನೆನೆಸಿ ಇಡಬೇಕು.
ಹಿಂದಿನ ರಾತ್ರಿ ಅಥವಾ ಬೆಳಿಗ್ಗೆ ನೀವು ಹಾಕಿದರೆ ಮಾರನೇ ದಿನ ಇದನ್ನು ಕ್ಲೀನ್ ಮಾಡ್ಕೋಬೇಕು ನೀವು. ನಿಮ್ಮ ಹತ್ರ ನಾನು ಮೊದಲೇ ಹೇಳಿದಾಗೆ ದಾಸವಾಳ ಸೊಪ್ಪು, ಬಸಳೆ ಸೊಪ್ಪು ಇದು ಯಾವುದೂ ಇಲ್ಲ ಅಂದರೆ ಗಂಜಿ ತೆಳಿ ನೀರು ಹೇಗೆ ಮಾಡೋದು ಅಂದರೆ, ಸ್ವಲ್ಪ ನೀವು ಯಾವುದು ಕುಸ್ಲಕ್ಕೆ ಆಗಿರ್ಬೋದು ಅಥವಾ ಬೆಳ್ತಕ್ಕೆ ಆಗಿರ್ಬೋದು, ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸಿ ಅನ್ನ ಮಾಡ್ತೀರಲ್ವ, ಅನ್ನವನ್ನು ನೀವು ಬಸಿಬೇಕು ಆಯಿತಾ. ಪಾತ್ರೆಯಲ್ಲಿ ಈ ರೀತಿ ಬಸಿದ್ಬಿಟ್ಟು ಆನಂತರ ನಮಗೆ ಸಿಗುವಂತಹ ಗಂಜಿ ನೀರು ಇದೆಯಲ್ವ, ಅದನ್ನು ಇದಕ್ಕೆ ಈ ಥರ ಈಗ ನಾನು ನೋಡಿ ಹೇಗೆ ಹಾಕಿದ್ದೀನಿ ಅದೇ ಥರ ಅದನ್ನು ನೀವು ಹಾಕ್ಕೋಬೇಕು. ಅದನ್ನು ಒಂದು ದಿನ ಇಟ್ಟು ನೆನೆಸಿದರೆ ಸಾಕಾಗುತ್ತೆ. ಈಗ ನೆಕ್ಸ್ಟ್ ಡೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ಲು ನಾನು ಬೆಳಿಗ್ಗೆ ಇಟ್ಟಿರೋದು, ನೆಕ್ಸ್ಟ್ ಡೇ ರಾತ್ರಿ ಸಂಜೆ ಹೊತ್ತಿಗೆ ಇದನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕೊಳೆ ಎಲ್ಲ ಬಿಟ್ಕೊಂಡು ಬಂದಿದೆ ನೋಡಿ, ಕಲರೇ ಚೇಂಜ್ ಆಗಿಬಿಟ್ಟಿದೆ. ಯಾವ ರೀತಿ ಬಂದಿದೆ ನೋಡ್ಬೋದು. ಈಗ ಇದನ್ನು ನಾವು ಚೆನ್ನಾಗಿ ವಾಪಸ್ಸು ಇದಕ್ಕೆ ಪಾತ್ರೆ ತೊಳೆಯುವಂತಹ ಸೋಪು ಅಥವಾ ಜೆಲ್ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ತೊಳಿಬೇಕು. ಓಕೆನಾ. ಚೆನ್ನಾಗಿ ಒಂದು ಸರ್ತಿ ತೊಳೆದಾದಮೇಲೆ ಏನು ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನಾನೀಗ. ನೋಡಿ ಯಾವ ರೀತಿ ಕೊಳೆ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ಅಂತ. ಎರಡೂ ಸೈಡ್ ಈ ರೀತಿ ಮಾಡ್ಕೊಳ್ಳಿ. ಸೋಪಲ್ಲಿ ತೊಳೆದ ನಂತರ ನೀರಲ್ಲಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡ್ಬೋದು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಸೈಡಲ್ಲಿ ಅಲ್ಲಲ್ಲೆಲ್ಲ ಸ್ವಲ್ಪ ನಿಮಗೆ ಕಲೆ ಕಾಣ್ತಾ ಇದೆ, ಅದು ಬಿಟ್ಟರೆ ಚೆನ್ನಾಗಿದು ಕ್ಲೀನ್ ಆಗಿದೆ. ಈಗ ಇದರ ನೀರನ್ನೆಲ್ಲ ಫಸ್ಟ್ ತೆಗಿಬೇಕು. ಒಂದು ಬಟ್ಟೆಯಲ್ಲಿ ಈ ರೀತಿ ಒರೆಸ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು 2 ಸ್ಪೂನ್ ಅಥವಾ 3 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು, ಅಂದರೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಕಡೆಗೂ ಈ ರೀತಿ ಕೈಯಲ್ಲಿ ತಿಕ್ಕಬೇಕು. ಈ ಥರ ಎರಡೂ ಸೈಡ್, ಮೇಲ್ಗಡೆಯನ್ನು ಒಳಭಾಗದಲ್ಲೂ ಅಥವಾ ಕೆಳಭಾಗದಲ್ಲೂ ನೋಡಿ ಈ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ, ಅದೇ ರೀತಿ ಎರಡೂ ಸೈಡು ಎಣ್ಣೆ ಹಾಕಿಬಿಟ್ಟು, ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ. ಯಾವುದೇ ಎಣ್ಣೆ ಆಗುತ್ತೆ, ನಿಮ್ಮ ಮನೆಯಲ್ಲಿ ಯಾವುದೇ ಎಣ್ಣೆ ಇರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ. ಚೆನ್ನಾಗಿ ಎಲ್ಲ ಕಡೆಗೂ ಈ ರೀತಿ ತಿಕ್ಕಬೇಕು ನೋಡಿ. ಈ ಥರ ಎಲ್ಲ ಮಾಡಿದ ಮೇಲೆ ನೀವು ಇದನ್ನು ಒಂದು ದಿನ ಬಿಸಿಲಿನಲ್ಲಿ ಬೇಕಾದರೆ ಇಡ್ಬೋದು. ಚೆನ್ನಾಗಿ ಅದು ಎಣ್ಣೆ ಹೀರ್ಕೊಳ್ಳುತ್ತೆ. ಆ ರೀತಿ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಇದನ್ನು ನೀವು ಉಪಯೋಗಿಸ್ಕೊಳ್ಬೋದು. ನೋಡ್ಬೋದು ನಿಮಗೆ ನೋಡಿ, ನಾನು ಎಣ್ಣೆ ಹಾಕಿ ಈ ರೀತಿ ತೋರಿಸಿದಾಗ ಅದರಲ್ಲಿ ಕೂಡ ಕೊಳೆ ಇದೆ. ಈಗ ನಾನು ಒಲೆ ಮೇಲೆ ಇಡ್ತಾ ಇದ್ದೀನಿ. ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಹೈ ಹೀಟಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೈಡಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಈಗಲೂ ಇದೆ, ಇದು ಇನ್ನೂ ಕೂಡ ಹೋಗಬೇಕು. ಅಷ್ಟು ಬೇಗ ಹೋಗೋದಿಲ್ಲ ಅದು. 1-2-3 ಸರ್ತಿ ನಾವು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಾದಮೇಲೆ ಕರೆಕ್ಟ್ ಆಗುತ್ತೆ. ಈಗ ಹೈ ಹೀಟಲ್ಲಿ ಇಟ್ಕೊಂಡು ಈರುಳ್ಳಿಯಿಂದ ಈಗ ಇದನ್ನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಹೊತ್ತು ಈರುಳ್ಳಿಯಲ್ಲಿ ಚೆನ್ನಾಗಿ ಎಲ್ಲ ಕಡೆಗೆ ಉಜ್ಜ್ತಾ ಇದ್ದೀನಿ. 1-2 ನಿಮಿಷ ಈ ರೀತಿ ಮಾಡ್ಕೊಳ್ಳಿ. ಬರೀ ಕಾವಲಿಗೆ ಮಧ್ಯದಲ್ಲಿ ಮಾತ್ರ ಅಲ್ಲ, ಸೈಡಿಗೆ, ಅದರ ಸುತ್ತ ನೋಡಿ ಸೈಡಿಗೆ ಇಲ್ಲೆಲ್ಲ ಕೂಡ ಈರುಳ್ಳಿಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ಆಗ ಸೈಡಲ್ಲೆಲ್ಲ ಕೊಳೆ ಇರುತ್ತಲ್ವ ಅದು ಕೂಡ ಹೋಗುತ್ತೆ. ಈಗ ನೋಡಿ ಎಣ್ಣೆ ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ದಿನ ಹಾಗೇ ಬಿಡಬೇಕು. ಈಗ ಇದರಲ್ಲಿ ಎಣ್ಣೆ ಉಂಟಲ್ಲ ಅದು ಹಾಗೇ ಬಿಡಬೇಕು. ನೆಕ್ಸ್ಟ್ ಈಗ ನಿಮಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ನೋಡಿ, ಕೊಳೆ ಎಲ್ಲ ಬಿಟ್ಕೊಂಡು ಬಂದಿದೆ ನೋಡಿ. ಯಾವ ರೀತಿ ಕಲರ್ ಇಲ್ಲಿ ಕಾಣ್ತಾ ಇದೆ ನಿಮಗೆ, ಒಂದು ರೀತಿ ಕೆಂಪಗಾಗ್ಬಿಟ್ಟಿದೆ. ಮತ್ತು ಸ್ವಲ್ಪ ಕಾವಲಿ ಎಣ್ಣೆಯನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಈಗ ಇದನ್ನು ಒಂದು ಸ್ವಲ್ಪ ವಾಶ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಜೆಲ್ ಹಾಕಿಬಿಟ್ಟು ಈಗ ವಾಪಸ್ ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಉಜ್ಜುವಂಥ ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ ನಮಗೆ ಜಾಸ್ತಿ ಡಾರ್ಕ್ ಕಾಣ್ತಾ ಇದೆ ಅಲ್ಲೆಲ್ಲೇ ಸ್ವಲ್ಪ ಉಜ್ಜಿದ್ರೆ ಸಾಕಿದು. ನೋಡಿ ಎಷ್ಟು ಕೊಳೆ ಎಲ್ಲ ಬಿಟ್ಕೊಂಡಿದೆ ಅಲ್ವಾ. ಈಗ ಇದನ್ನು ವಾಪಸ್, ಇನ್ನು ಇದಕ್ಕೆ ಸೋಪು ಹಾಕೋದು ಬೇಡ, ಲೈಟಾಗಿ ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳೆದ್ರೆ ಸಾಕು. ಈಗ ತೊಳೆದಾಗಿದೆ. ನಾನು ವಾಪಸ್ ಇದನ್ನು ಒಂದು ಸರ್ತಿ ಸೀಸನಿಂಗ್ ಮಾಡ್ಕೊಳ್ಬೇಕು. ಈಗ ಇದು ಕೊನೆಯ ಸೀಸನಿಂಗ್. ಆಮೇಲೆ ನೀವು ದೋಸೆ ಹೇಳಲಿಲ್ಲ ಅಂದರೆ ವಾಪಸ್ ಒಂದು 2-3 ಸರ್ತಿ ಆ ರೀತಿ ಮಾಡ್ಕೊಳ್ಬೋದು. ನಾನೀಗ ಯಾವ ರೀತಿ ತೋರಿಸ್ತೀನಿ ಆ ರೀತಿ ನೀವು ಮಾಡ್ಕೊಳ್ಬೋದು. ಈಗ ವಾಪಸ್ ಇದನ್ನು ಒಲೆ ಮೇಲಿಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಸ್ಪೂನ್ನಷ್ಟು. ಈಗ ಕಾವಲಿ ಕೂಡ ತುಂಬ ಕ್ಲೀನ್ ಆದಾಗೆ ನಿಮಗೆ ಕಾಣ್ತಾ ಇದೆಯಲ್ವಾ, ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ.
ಈಗ ಇಲ್ಲಿ ನಾನು ಎಣ್ಣೆ ಹಾಕಿದ ಮೇಲೆ ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಇದು ಕಪ್ಪು ಕಲರ್ ಆಗಿಬಿಡಬೇಕು, ಅಷ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ ಚೆನ್ನಾಗಿ ಇದು ಕಪ್ಪಗಾಗ್ಬಿಟ್ಟಿದೆ. ಎಷ್ಟು ನಾವು ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಅದು ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ. ಈ ಥರ ಮಾಡಿದ ಮೇಲೆ ಇದನ್ನು ನೀವು ಬೇಕಾದರೆ ಒಂದು ದಿನ ಇಡ್ಬೋದು ಅಥವಾ ಆವಾಗಲೇ ನೀವು ಯೂಸ್ ಮಾಡಿ ನೋಡ್ಬೋದು. ಈಗ ನಾನೆಲ್ಲ ಇದನ್ನು ತೆಗಿತಾ ಇದ್ದೀನಿ, ಇವತ್ತೇ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಈಗಲೇ ನಾನು ನಿಮಗೆ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ದೋಸೆ ಹಿಟ್ಟು ನಾನು ರೆಡಿ ಮಾಡಿಟ್ಟಿದ್ದೀನಿ. ನೀರು ದೋಸೆ ಹಾಕಿ ತೋರಿಸ್ತೀನಿ. ಹಾಗೆಯೇ ನಿಮಗೆ ನೀರು ದೋಸೆ ಚೆನ್ನಾಗಿ ಬಂದರೆ ಆಮೇಲೆ ಎಲ್ಲ ದೋಸೆನೂ ಕರೆಕ್ಟಾಗಿ ಬರುತ್ತೆ ಅಂತ. ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ನಿಮಗೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ನಿಮಗೆ ತೋರಿಸ್ತೀನಿ, ಒಂದು 3-4 ದೋಸೆ ನಾನು ಮಾಡಿ ತೋರಿಸ್ತೀನಿ. ಅಂದರೆ ಫಸ್ಟಿಗೆ ಮಾಡುವಾಗ ಹೇಗಿತ್ತು, ಆಮೇಲೆ ದೋಸೆ ಮಾಡ್ತಾ ಮಾಡ್ತಾ ಹೇಗೆ ಬಂತು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಆವಾಗ ನಿಮಗೆ ಐಡಿಯಾ ಬರುತ್ತೆ. ಆಮೇಲೆ ಯೋಚನೆ ಮಾಡೋದು ಬೇಡ, ನೀವು ಯಾಕೆ ಬರಲ್ಲ, ಯಾಕೆ ಹೇಳೋದಿಲ್ಲ ಅಂತ. ಫಸ್ಟಿಗೆ ಆ ರೀತಿ ಆಗುತ್ತೆ. ಈಗ ನೀವು ಇಲ್ಲಿ ನೋಡ್ಬೋದು, ಎಣ್ಣೆ ಹಚ್ಚುವಾಗ ಕೂಡ ನೋಡಿ, ಒಂದು ದೋಸೆ ಮಾಡಿ ಆಯಿತು, ಅದು ಕರೆಕ್ಟಾಗಿ ಏನು ಎದ್ದು ಬಂದಿಲ್ಲ. ಈಗ ಇದು 2ನೇ ದೋಸೆ ನಾನು ಮಾಡ್ತಾ ಇರೋದು. ಇದು ಕೂಡ ನೋಡಿ ಈ ಥರನೇ ಬಂತು. ಅಂದರೆ ಸ್ವಲ್ಪ ಲೈಟಾಗಿ ಒಂದು ಕಡೆ ಏಳುತ್ತೆ, ಒಂದು ಕಡೆ ಏಳೋದಿಲ್ಲ, ಆ ರೀತಿ ಆಗುತ್ತೆ. ಈಗ ನೋಡಿ 3ನೇ ದೋಸೆ ಇದು ಒಂದು ಸ್ವಲ್ಪ ಚೆನ್ನಾಗಿ ಬಂತು. ಆಮೇಲೆ ಇಲ್ಲಿ ಎಲ್ಲ ಉಳಿದಿರುತ್ತಲ್ವ ಕಾವಲಿಯಲ್ಲಿ, ಅದನ್ನೆಲ್ಲ ನೀವು ಈ ಥರ ಮಾಡಿ ತೆಗಿಬೇಕು. ನಂತರ ಎಣ್ಣೆ ಹಚ್ಚಿಬಿಟ್ಟು ವಾಪಸ್ಸು ದೋಸೆ ಮಾಡ್ಕೋಬೇಕು. ಈಗ ನೋಡಿ ಇದು 4ನೇ ದೋಸೆನ 5ನೇ ದೋಸೆನೇನೋ ಮಾಡಿದ್ದು, ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ನೋಡಿ ಕ್ರಿಸ್ಪಿನೆಸ್ ಬಂದೆ. ಅಂದರೆ ನಿಮಗೆ ಎಣ್ಣೆ ಹಚ್ಚುವಾಗ ಏನಾಗುತ್ತೆ ಅಂದರೆ ಫಸ್ಟ್ ಅಲ್ವಾ ಕಾವಲಿ, ಅದು ಎಣ್ಣೆಯನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ. ಎಣ್ಣೆ ಎಲ್ಲ ಅದೇ ಎಳ್ಕೊಂಡು ನಮಗೆ ಸ್ವಲ್ಪ ಅದು ಡ್ರೈ ಅಂತ ಅನಿಸುತ್ತೆ. ದೋಸೆ ಮಾಡ್ತಾ ಹೋದಾಗೆ ಚೆನ್ನಾಗಿ ಬರ್ತಾ ಹೋಗುತ್ತೆ. ಈಗ ಕೊನೆ ದೋಸೆಗಳು ನೋಡಿ ಹೇಗೆ ಬಂದಿದೆ ಅಂತ. 1 ಕಪ್ ಅಕ್ಕಿಯಲ್ಲಿ ನಾನು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಈಗ ಕೊನೆಯ ದೋಸೆಗಳು ನೋಡಿ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಅಂದರೆ ತುಂಬ ನಮಗೆ ಇನ್ನೂ ಕೂಡ ಅದು ಚೆನ್ನಾಗಿ ಪಳಗಬೇಕು, ಆಮೇಲೆ ಕರೆಕ್ಟಾಗಿ ಬರುತ್ತೆ. ಆದ್ರೂ ದೋಸೆ ಈಗ ನೋಡಿ ಎಷ್ಟು ತವ ಕ್ಲೀನ್ ಆಗಿದೆ ನೀವು ನೋಡುವಾಗ. ಎಲ್ಲ ದೋಸೆ ಆದಮೇಲೆ ಉಂಟಲ್ಲ, ಅದನ್ನು ಎಣ್ಣೆ ಹಚ್ಚಿಬಿಟ್ಟು ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಹಚ್ಚಿ ಇಡಬೇಕು. ಈಗ ನಿಮಗೆ ಇಲ್ಲಿ ದೋಸೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೊನೆ ಅಂದರೆ ಫಸ್ಟ್ ಒಂದು 4-5 ದೋಸೆ ಎದ್ದು ಬರಲಿಲ್ಲ, ಸೈಡಲ್ಲಿ ಇಟ್ಟಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಆ ನಂತರದ ದೋಸೆಗಳು ಚೆನ್ನಾಗಿ ಬರ್ತಾ ಹೋದವು. ಇದೇ ಥರ ನೀವು ಒಂದಲ್ಲ ಒಂದು 2-3 ಸರ್ತಿ ರಿಪೀಟಾಗಿ ದೋಸೆ ಮಾಡ್ತಾ ಹೋಗಿ. ಇವತ್ತು ಮಾಡಿ, ನಾಳೆ ಮಾಡಿ, ನಾಡಿದ್ದು ಮಾಡಿ, ಒಂದು 2-3 ಸರ್ತಿ ಆಗುವಾಗ ಚೆನ್ನಾಗಿ ಅದು ಸೀಸ್ನಿಂಗ್ ಆಗಿಬಿಡುತ್ತೆ. ಆಮೇಲೆ ನಿಮಗೆ ಯಾವ ಪ್ರಾಬ್ಲಮ್ಮೇ ಇರೋದಿಲ್ಲ. ಈಗ ನೋಡಿ ಇದು ಫಸ್ಟ್ ಮಾಡಿದ ದೋಸೆ ಎಲ್ಲ ಮುದ್ದೆ ಆಗಿಬಿಟ್ಟಿದೆ. ಎಣ್ಣೆ ಎಷ್ಟು ಹೀರ್ಕೊಳ್ತಾ ಹೋಗುತ್ತೆ ನೋಡಿ, ಆವಾಗ ಅದು ಕರೆಕ್ಟಾಗಿ ಬರ್ತಾ ಹೋಗುತ್ತೆ. ಇದೇ ಥರ ನೀವು ಹಳೆ ಕಾವಲಿಯನ್ನು ಕೂಡ, ಅಂದರೆ ಸೀಸನಿಂಗ್ ಆಗಿ ನೀವು ಈಗಾಗಲೇ ದೋಸೆ ಮಾಡ್ತಾ ಇದ್ದೀರಾ, ಆದರೂ ಕೆಲವರಿಗೆ ದೋಸೆ ಸರಿಯಾಗಿ ಏಳೋದಿಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಇರುತ್ತಲ್ವ, ಆಗ ನೀವು ಇದೇ ಥರ ಸೀಸನಿಂಗ್ ಮಾಡ್ಕೊಳ್ಬೋದು. ಯಾವಾಗಲೂ ಏನಂತ ಹೇಳಿದರೆ, ದೋಸೆ ಏಳಲಿಲ್ಲ ಅಂದರೆ ಆ ಒಂದು ಕಾವಲಿಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಹೈ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಬಿಸಿ ಮಾಡಬೇಕು. ಆಮೇಲೆ ಸಣ್ಣದಾಗಿ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೋದು. ಇಲ್ಲಾಂದರೆ ಹಾಗೆಯೇ ಎಣ್ಣೆ ಹಾಕಿಬಿಟ್ಟು ಅದನ್ನು ಹೈ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಇಟ್ಟು ನಂತರ ಆಫ್ ಮಾಡಿಬಿಟ್ಟು ಚೆನ್ನಾಗಿ ತಣ್ಣಗಾದಮೇಲೆ ನಂತರ ದೋಸೆ ಹಾಕಲಿಕ್ಕೆ ನೀವು ಸ್ಟಾರ್ಟ್ ಮಾಡಬೇಕು. ತಣ್ಣಗಾದಮೇಲೆ ವಾಪಸ್ ಅದನ್ನು ಬಿಸಿ ಮಾಡಿಬಿಟ್ಟು ದೋಸೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.